Very good morning, students. Previous class discussed the moments along the demand curve and shift in the demand curve and the market demand. What do you mean by the market demand? How to the market demand curve can construct in the demand function. ಹಿಂದಿನ ತರಗತಿಯಲ್ಲಿ ನಾವು ಬೇಡಿಕೆಯ ಒಂದು ಚಲನೆಗಳು ಮತ್ತು ಸ್ಥಾನ ಪಲ್ಲಟಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಷ್ಟೇ ಅಲ್ಲದೆ ನಾವು ಮಾರುಕಟ್ಟೆ ಬೇಡಿಕೆ ಅಂದರೆ ಏನು, ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ಯಾವ ರೀತಿಯಾಗಿ ನಾವು ರಚನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಸ್ಟಡಿ ಮಾಡ್ತೀವಿ. ಇಂದಿನ ತರಗತಿಯಲ್ಲಿ ನಾವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಬಗ್ಗೆ ಕೂಡ ಏನು ಮಾಡೋಣ, ಸ್ಟಡಿ ಮಾಡೋಣ. ಟುಡೇ ಕ್ಲಾಸ್ ವಿ ಸ್ಟಡಿ ದಿ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ನಥಿಂಗ್ ಬಟ್ ದಿ ಕಾಂಟ್ರಾಕ್ಷನ್ ಆರ್ extension or extraction or contraction, it is called as the demand. If the extraction or contraction in the demand, it is called as the elasticity of demand. Once again I will repeat the definition of the elasticity of demand. Elasticity of demand nothing but the extraction or contraction in the demand is called as the ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಬೇಡಿಕೆಯಲ್ಲಿ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಆಗೋದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಯಾವ ರೀತಿಯಾಗಿ ಬೇಡಿಕೆಯಲ್ಲಿ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅನ್ನುವಂಥ ಒಂದು ಕುಗ್ಗುವಿಕೆ ಆಗ್ತದೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. In the elasticity of demand, the demand for good moves in the opposite direction of its price. Yes, automatically, because when the demand can increase, that time price can be decreases, and when the price can higher, if the demand for commodity lesser, that's why the demand can moves from opposite direction of the price. ಇಲ್ಲಿ ಯಾವ ರೀತಿಯಾಗಿ ಬೆಲೆಗಳು ಹೆಚ್ಚಾಗ್ತಾವೋ ಅದೇ ರೀತಿ ಕೂಡ ಅಂತ ಬೇಡಿಕೆ ಕಡಿಮೆ ಆಗ್ತದೆ. ಯಾವ ರೀತಿಯಾಗಿ ಬೆಲೆಗಳು ಕಡಿಮೆ ಆಗ್ತಾವೋ ಬೇಡಿಕೆ ಅನ್ನೋದು ಕೂಡ ಹೆಚ್ಚಾಗ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಬೇಡಿಕೆ ಮತ್ತು ಬೆಲೆ ಕೂಡ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಕೂಡ ಚಲಿಸ್ತಾ ಇರ್ತವೆ. ಬಟ್ ಇನ್ ದಿ ಪ್ರೈಸ್ ಚೇಂಜಸ್ ಕೆನಾಟ್ ಸೇಮ್ ಇನ್ ದಿ ಎವ್ರಿ ಟೈಮ್. ಪ್ರತಿ ಸಂದರ್ಭದಲ್ಲೂ ಕೂಡ ಬೆಲೆಗಳಲ್ಲಿ ಆಗಿರುವಂಥ ಬದಲಾವಣೆ ಒಂದೇ ಆಗಿರುವುದಿಲ್ಲ. ಇಫ್ ದ ಪ್ರೈಸ್ ಚೇಂಜಸ್ ಕೆನಾಟ್ ಸೇಮ್ ಇನ್ ದಿ ಎವ್ರಿ ಟೈಮ್ ಆರ್ ದಿ ಆಲ್ವೇಸ್, ಯಾವಾಗಲೂ ಅದರ ಒಂದು ಬೆಲೆಯು ಕೂಡ ಆಗ್ತದೆ ಒಂದೇ ರೀತಿಯಲ್ಲಿ ಕೂಡ ಹೆಚ್ಚು ಆಗಿರುವುದಿಲ್ಲ. ಆ್ಯಂಡ್ ಸಮ್ಟೈಮ್ಸ್ ದ ಡಿಮಾಂಡ್ ಫಾರ್ ಗುಡ್ ಚೇಂಜಸ್ ಕನ್ಸಿಡರ್ಲಿ ಇವನ್ ಫಾರ್ ಅ ಸ್ಮಾಲ್ ಪ್ರೈಸ್ ಚೇಂಜಸ್. ಇಫ್ ದ demand for good changes in the time of the small change in the prices. If the suppose prices can 1 rupee or 2 rupee increase, automatically the demand for goods percentage can be decreases or the changes. ಇಲ್ಲಿ ಬೆಲೆಯಲ್ಲಿ ಏನಾದರೂ ಸಣ್ಣ ಬದಲಾವಣೆ ಆದರೂ ಕೂಡ ಏನಾಗ್ತದೆ ಅಂದರೆ ಒಂದು ಸರಕಿನ ಬೇಡಿಕೆಯಲ್ಲೂ ಕೂಡ ಬದಲಾವಣೆ ಆಗ್ತದೆ. ಇಫ್ ಸಪೋಸ್ ಸ್ಮಾಲ್ ಚೇಂಜಸ್ ಇನ್ ದ ಪ್ರೈಸಸ್, ಆಟೋಮೆಟಿಕ್ it is a price changes impact on the demand, because that time consumer can decided to the only buying the small quantity of the goods. ಅವನು ಏನು ಮಾಡ್ತಾನಂದರೆ ಬೆಲೆಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಂದರೆ ಅವನು ಬೇಡಿಕೆ ಪ್ರಮಾಣದಲ್ಲಿ ಕೂಡ ಏನು ಮಾಡ್ತಾನಂದರೆ ಕಡಿಮೆ ಮಾಡ್ತಾ ಇರ್ತಾನೆ. And on the other hand, if the sum of the goods, the demand is not affected by the price changes. In the some of the time, if the goods demand is not affected on the prices, ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದರೆ ಕೆಲವು ಸರಕುಗಳ ಒಂದು ಬೇಡಿಕೆ ಪ್ರಮಾಣದ ಬದಲಾವಣೆ ಆದರೂ ಕೂಡ ಅವುಗಳ ಬೆಲೆ ಕೂಡ ಹೆಚ್ಚಾದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಇಲ್ಲಿ ಪ್ರಭಾವ ಬೀರೋಂಗಿಲ್ಲ. ಇನ್ ದ ಸಮ್ ಆಫ್ ದ ಟೈಮ್ ಡಿಮಾಂಡ್ ಈಸ್ ನಾಟ್ ಅಫೆಕ್ಟೆಡ್ ಆನ್ ದಿ price changes, because that time the good price can high, he person must and should buying that good, because it is a very necessary that time. ಆ ಒಂದು ಸಮಯದಲ್ಲಿ ಏನಾಗ್ತದೆ, ಆ ಒಂದು ವಸ್ತು ಏನಾಗ್ತದೆ ಅಂದರೆ ಬಹಳಷ್ಟು ಅವಶ್ಯಕತೆ ಇರ್ತದೆ. ಅದಕ್ಕಾಗಿ ಅವನು ಎಷ್ಟೇ ರೀತಿಯಾಗಿ ಬೆಲೆಗಳು ಹೆಚ್ಚಾದರೂ ಕೂಡ ಏನು ಮಾಡ್ತಾನೆ ಅಂದರೆ ಆ ಒಂದು ಸಂದರ್ಭದಲ್ಲಿ ಆ ವಸ್ತುವನ್ನು ಕೂಡ ಇಲ್ಲಿ ಕೊಂಡ್ಕೊಂಡ್ರೆ. ಫಾರ್ ಎಕ್ಸಾಂಪಲ್
in the time of the festival season, everyone buying the bananas. If a price increase or decrease is not necessary, but person can buying the banana for the ಪೂಜಾ. ಇಲ್ಲಿ ಪೂಜೆಗಾಗಿ ಏನು ಮಾಡ್ತಾರೆ ಅಂದರೆ ಬಾಳೆಹಣ್ಣುಗಳನ್ನು ಕೊಂಡ್ಕೊತಾ ಇರ್ತಾರೆ. ಅದಕ್ಕಾಗಿ ಏನಂತಂದರೆ ಬಾಳೆಹಣ್ಣುಗಳು ಕೂಡ ಏನಂದರೆ ಎಷ್ಟೇ ರೀತಿಯಂಥ ಬೆಲೆಗಳು ಹೆಚ್ಚಾದರೂ ಕೂಡ ಅವುಗಳನ್ನ ಕೊಳ್ಳುವುದೇನೆಲ್ಲ ಚೇಂಜ್ ಆಗೋದಿಲ್ಲ. And now we can study the types of the elasticity of demand. What are how many types in the elasticity demand? If the elasticity demand is a variety of the types in the elasticity of demand, like income elasticity of demand, price elasticity of demand, unitary elasticity of demand. But your syllabus only study the price elasticity of demand. ನಾವಿಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತೆಯಲ್ಲಿ ವಿವಿಧ ರೀತಿಯಾದಂಥ ಪ್ರಕಾರಗಳನ್ನು ಕೂಡ ನಾವು ಕಾಣ್ತಾ ಇರ್ತೇವೆ. ಆದಾಯ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಕಾಣ್ತಾ ಇರ್ತೇವೆ. ಅಷ್ಟೇ ಅಲ್ಲದೆ ಬೆಲೆಗಳ ಒಂದು ಸ್ಥಿತಿಸ್ಥಾಪಕತ್ವ ಬೇಡಿಕೆಯನ್ನು ಕೂಡ ಕಾಣ್ತಾ ಇರ್ತೇವೆ. ಅದೇ ರೀತಿ ಇನ್ನೊಂದು ಸಮಗ್ರವಾದಂಥ ಒಂದು ಬೆಲೆ ಸ್ಥಿತಿಸ್ಥಾಪಕತ್ವ ಬೇಡಿಕೆಯನ್ನು ಕೂಡ ಕಾಣ್ತಾ ಇರ್ತೇವೆ. ಆದರೆ ನಿಮ್ಮ ಅಭ್ಯಾಸಕ್ಕೆ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಮಾಡ್ತಾರೆ, ಏನು ಮಾಡ್ತಾರೆ, ನಿಮ್ಮ ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಫಸ್ಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಯು ಮೀನ್ ಬೈ ದಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. Price elasticity of demand. The percentage change in the demand, understanding the definition, price elasticity of demand definition. The percentage change in the demand for the good divided by the percentage change in the price is called as the price elasticity of demand. How many percentage demand changes, it is divided by the how many percentage of the prices can changes is called as the price elasticity of demand. Price elasticity of demand, once again I will repeat the definition of the price elasticity of demand. The percentage change in the demand for the good divided by the percentage change in the price of the good is called as the price elasticity of demand. ಒಂದು ಸರಕಿನ ಒಂದು ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದ ಅಥವಾ ಎಷ್ಟು ಪ್ರತಿಶತದಷ್ಟು ಅಥವಾ ಎಷ್ಟು ಶೇಕಡಾವಾರು ಬದಲಾವಣೆ ಆಗ್ತದೆ, ಆ ಒಂದು ಬದಲಾವಣೆಯ ಒಂದು ಬೆಲೆಯನ್ನು ಏನು ಮಾಡ್ತೇವೆ ಅಂದರೆ ಶೇಕಡಾವಾರು ಬೆಲೆಯಲ್ಲಿನ ಬದಲಾವಣೆಯಿಂದ ನಾವು ಏನು ಮಾಡ್ತೇವೆ, ಭಾಗಿಸ್ತೇವೆ. ಅದಕ್ಕೆ ನಾವು ಎಂತ ಕರಿತೇವೆ ಅಂದರೆ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರೀತಾ ಇದ್ದೇವೆ. ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೀನ್ಸ್ ದ ಪರ್ಸಂಟೇಜ್ change in the quantity of demand divided by the percentage change in the price of the good is called as the price elasticity of demand. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕ ಅಂದರೆ ಸರಕೊಂದರ ಬೇಡಿಕೆ ಪ್ರಮಾಣದಲ್ಲಿ ಆಗುವಂಥ ಶೇಕಡಾವಾರು ಬದಲಾವಣೆಯನ್ನು ಅದೇ ಸರಕಿನ ಬೆಲೆಯಲ್ಲಿನ ಒಂದು ಶೇಕಡಾವಾರು ಬದಲಾವಣೆಯಿಂದ ಭಾಗಿಸುವುದಕ್ಕೆ ನಾವೇನಂತ ಕರಿತೀವಿ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತಾ ಇದ್ದೇವೆ. ಆ್ಯಂಡ್ if the elasticity of demand, we can find out the from the formula EP. EP is nothing but the price elasticity of demand, percentage change in the demand for good divided by the percentage change in the price of the good. It is a formula, and it is can also the symbolize form. We can return EP is equal to change in Q divided by the Q into 100 divided by the change in P divided by the P into 100. If the suppose we can find out the formula of the or formula for the price elasticity demand is change in Q divided by Q into P divided by change in P. How many percentage change in the quantity demanded? Change in Q nothing but the how many percentage of the quantity demand changes divided by the that amount of money can demand can changes. Change in Q divided by the change in Q
and P divided by the change in P. If the change in P is the nothing but the how many percentage can divided by the demand. If the above diagram, above formula shows us change in P is nothing but the change in the price, change in Q is the change in quantity. Suppose we can how to find out the price elasticity of demand. Now we can already know the price elasticity of demand. Now we can study the how to the find out the price elasticity problems. Suppose individual person buying the 15 bananas when it is a price of 5 rupees. ಯಾವಾಗ 15 ರೂಪಾಯಿ ಇರ್ತದೆ ಅವಾಗ ಏನು ಮಾಡ್ತಾನಂದರೆ ಬಾಳೆಹಣ್ಣನ್ನು ಕೊಂಡುಕೊಳ್ಳೋನು ಏನು ಮಾಡ್ತಾನಂದರೆ 5 ರೂಪಾಯಿನಂತೆ 15 ಬಾಳೆಹಣ್ಣುಗಳನ್ನ ಏನು ಮಾಡ್ತಾನಂದರೆ ಕೊಂಡ್ಕೊತಾ ಇರ್ತಾನೆ. ಆಮೇಲೆ ಅವನು ಒಂದು ಬಾಳೆಹಣ್ಣಿಗೆ 7 ರೂಪಾಯಿ ಏರಿಕೆ ಆದಾಗ ಅವನು ತನ್ನ ಬಾಳೆಹಣ್ಣುಗಳನ್ನು ಏನು ಮಾಡ್ತಾನಂದರೆ 12 ರೂಪಾಯಿಗಳಿಗೆ ಏನು ಮಾಡ್ತಾನಂದರೆ ಮಾರಾಟ ಮಾಡ್ತಾ ಇರ್ತಾನೆ. ಈಗ ನಾವೇನು ಮಾಡ್ಬೇಕಂದ್ರೆ ಅನುಭೋಗಿಯ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಬೇಕು. Suppose individual buying the 15 bananas when its price is the 5 rupees. So when the bananas price is 5 rupees, he can buying the 15 bananas. And suppose price increases from 5 rupees to 7 rupees, that time he or she reduces his demand from 15 to 12. ಇಲ್ಲಿ ಏನು ಮಾಡ್ತಾನೆ ಅಂದರೆ ಬೆಲೆಗಳು 7 ರೂಪಾಯಿಗೆ 5 ರೂಪಾಯಿಂದ 7 ರೂಪಾಯಿಗೆ ಏರಿದಾಗ ಅವನ ಒಂದು ಬೇಡಿಕೆಯನ್ನು 15ರಿಂದ 12 ರೂಪಾಯಿಗೆ ಏನು ಮಾಡ್ತಾನೆ ಅಂದರೆ ಬದಲಾವಣೆಯನ್ನು ಮಾಡ್ತಾ ಇರ್ತಾನೆ. ನೌ ವಿ ಕ್ಯಾನ್ ಫೈಂಡ್ ಔಟ್ ದಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಫಸ್ಟ್ ವಿ ಫೈಂಡ್ ಔಟ್ ದಿ percentage change in the quantity demanded. If you already show in the above diagram change in Q divided by Q, change in Q nothing but the if the quantity demand changes, Q is nothing but the previous demand is. ಮೊದಲಿಗೆ ಅವನ ಬೇಡಿಕೆ ಎಷ್ಟು ಮಾಡಿರ್ತಾನೋ ಆಮೇಲೆ ಅವನು ಎಷ್ಟು ರೀತಿಯಾದಂಥ ಒಂದು ಬೇಡಿಕೆಯನ್ನು ಮಾಡ್ತಾನೆ. ಚೇಂಜ್ ಇನ್ ಕ್ಯೂ ಅಂದರೆ ಎಷ್ಟು ಬೇಡಿಕೆಯಲ್ಲಿ ಬದಲಾವಣೆ ಆಯಿತು. ಬಿಫೋರ್ ಹಿ ಕ್ಯಾನ್ ಬೈಯಿಂಗ್ ದಿ 15 bananas, ಬಟ್ ಆಫ್ಟರ್ ಹಿ ಕ್ಯಾನ್ ಡಿಮಾಂಡೆಡ್ ಫಾರ್ ದಿ ಚೇಂಜ್ ಇಸ್ ಡಿಮಾಂಡೆಡ್ ಫ್ರಮ್ ದಿ 12 bananas. ಇಫ್ ದ ಚೇಂಜ್ ಇಸ್ ಕ್ಯೂ ನಥಿಂಗ್ ಬಟ್ ದಿ shows that the change in Q nothing but the 12 and Q1 is nothing but the 15, because Q1 is nothing but the previous is demanded for the only 15 bananas. Afterwards he can demand for the only 12 bananas, because price can changes from 5 rupees to the 7 rupees. That's why he can changes his the demand percentage. ಇಲ್ಲಿ change in ಕ್ಯೂ ಅನ್ನೋದೇನಾಗ್ತದಂದರೆ ಇಲ್ಲಿ ಅದು ಏನು ಮಾಡ್ತದಂದರೆ ಅವನು ಯಾವ ರೀತಿಯಾಗಿ ತನ್ನ ಬೇಡಿಕೆಯನ್ನು ಬದಲಾವಣೆ ಮಾಡಿ ಅದನ್ನು ತೋರಿಸ್ತದೆ. Q1 ಅನ್ನೋದು ಅವನು ಮೊದಲು ಎಷ್ಟು ಬೇಡಿಕೆ ಮಾಡಿದ್ದ ಬಾಳೆಹಣ್ಣು, ಮೊದಲು ಅವನು 15 ಬೇಡಿಕೆ ಮಾಡಿದ್ದ, ಹೌದಾ. ಆಮೇಲೆ ಏನು ಮಾಡಿದ ಅಂದರೆ ಅವನ ಒಂದು ಬೇಡಿಕೆ ಬದಲಾವಣೆ ಆಯಿತು. ಬೇಡಿಕೆ ಎಷ್ಟು ಆಯಿತು ಬದಲಾವಣೆ ಆಯಿತು, 15ರಿಂದ 12 ಬದಲಾವಣೆ ಆಯಿತು. ಯಾಕಂದರೆ ಅಲ್ಲಿ ಮೊದಲು 15 ಬಾಳೆಹಣ್ಣವನ್ನು 5 ರೂಪಾಯಿ ಒಂದರಂತೆ ತೊಗೊಂಡಿದ್ದ. ಆಮೇಲೆ ಅದರ ಒಂದು ಬೆಲೆ ಏನಾಗ್ತದೆ 5 ರೂಪಾಯಿಂದ 7 ರೂಪಾಯಿಗೆ ಏರಿಕೆ ಆದಾಗ ಅವನು ತನ್ನ ಬೇಡಿಕೆಯನ್ನು ಕೂಡ ಏನು ಮಾಡಿದ 15ರಿಂದ 12 ಇಳಿಸಿದ. ಇಲ್ಲಿ ಚೇಂಜ್ ಇನ್ ಕ್ಯೂ ಅಂದರೆ ಎಷ್ಟು ರೀತಿಯಾಗಿ ಒಂದು ಬೇಡಿಕೆ ಬದಲಾವಣೆಯಾಗಿದೆ, ಎಷ್ಟು ಶೇಕಡಾವಾರು ಬದಲಾವಣೆ ಆಗೋದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಂದ್ರೆ ಚೇಂಜ್ ಇನ್ ಕ್ಯೂ ನಥಿಂಗ್ ಬಟ್ ದಿ ಆಫ್ಟರ್ ವಿ ಕ್ಯಾನ್ ಚೇಂಜಸ್ ದಿ ಆಫ್ಟರ್ ಇನ್ಕ್ರೀಸ್ ದಿ ಪ್ರೈಸ್ he can change his demand from 15 to 12. 12 is the change in Q, and Q1 is nothing but the previous, how much he can buying the bananas, 15, and into 100 it is the percentage. If every time we can find out the percentage, we can using the hundreds. And if the formula is the Q2 minus Q1, Q2 is nothing but the change in the quantity demand, then minus Q1 is nothing but the previous demanded. Previous he can buying the 15 bananas, it is the Q1. Q2 is nothing but the changes in the demanded. Quantity demand is the 12. 12 minus divided by 15 into 100 is equal to minus 20. The percentage change in the quantity demanded, find out minus 20. If the answer is the minus 20, then we can find out the percentage change in the price or the market price. ಯಾವ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ
ಆ ಒಂದು ಬೆಲೆಯಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ. ಚೇಂಜ್ ಇನ್ ಪಿ ಡಿವೈಡ್ ಬೈ P1 into change in P nothing but the afterwards previous time price of the bananas only 5 rupees. Afterwards rupees can change from 5 to 7. Change in P nothing but the 7. Next P1 is nothing but the previous price, banana price like a 5 rupees into percentage 100. P2 minus P1 is nothing but the previous prices. P2 is nothing but the changing prices. P2 minus P1 divided by P1 into 100. P2 nothing but the change in price from 5 to 7. 7 minus P1 is nothing but the 5 divided by 5 into 100 is equal to 40. Now we can find out the elasticity of demand. We can only find out the percentage change in the quantity demand and the percentage change in the prices. Now we can adding together and find out the elasticity of the demand. Elasticity of demand formula already given, the change in Q divided by Q. Change in Q is equal to change in Q nothing but the total divided by Q nothing but the previous quantity demand 15 into P divided by the change in price. P is nothing but the previous price 5, then change in P is equal to 7. Automatically we can find out the elasticity demand is equal to 20 divided by 40. Automatically we want the 0.5. It is the elasticity of demand. You can also find out the elasticity of demand easily. Change in Q. Change in Q how many? Total divided by 15 into P is nothing but the 5 divided by 7. You can already find out if the answer is the 0.5. You can also solve in the home if can for using the various type of the datas. You can easily find out the elasticity of demand. And clearly the demand for banana is not responsive to the change in the price of the bananas. If the automatically elasticity demand said that if the demand for bananas is not necessary or it is not impact on the price changes. ಇಲ್ಲಿ ಎಷ್ಟೋ ರೀತಿಯಾದಂಥ ಒಂದು ಬೇಡಿಕೆ ಬೆಲೆಯಲ್ಲಿ ಬದಲಾವಣೆ ಆದರೂ ಕೂಡ ಏನಿಲ್ಲ, ಬೇಡಿಕೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಕೂಡ ಇಲ್ಲಿ ಆಗ್ತಾ ಇಲ್ಲ. When the percentage change in the quantity demand is the less than percentage change in the market price. If the more percentage changes the quantity demand, but in the price of the product can be less change because of the that time if a people can buying the that good in a more quantity because it is a very necessary. ಆ ಒಂದು ಸಮಯದಲ್ಲಿ ಏನಾಗ್ತದೆ ಅಂದರೆ ಅದರ ಒಂದು ಮಾರುಕಟ್ಟೆ ಬೆಲೆಗಿಂತ ಅದರ ಒಂದು ಬೇಡಿಕೆ ಕೂಡ ಅಂತ ಮಾರುಕಟ್ಟೆ ಬೆಲೆಗಿಂತ ಕೂಡ ಏನು ಮಾಡ್ತದೆ ಕಡಿಮೆ ಪ್ರತಿಶತದಲ್ಲಿ ಬದಲಾವಣೆ ಆಗ್ತದೆ. ಅಷ್ಟೇ ಅಲ್ಲದೆ ಜನರು ಕೂಡ ಏನು ಮಾಡ್ತಾರೆ ಅಂದರೆ ಅದನ್ನು ಕೂಡ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕೊಂಡ್ಕೊತಾ ಇರ್ತಾರೆ. If the elasticity of demand is estimated less than when and the demand for the good is said to be inelastic in that price. If the price is can be inelastic in the economy, ಅದರ ಒಂದು ಏನಾಗ್ತದೆ ಅಂದರೆ ಅದರ ಒಂದು ಅಸ್ಥಿತಿಸ್ಥಾಪಕತ್ವವನ್ನು ಹೊಂದಿದೆ ಅಂತಾನೆ. ಬಿಕಾಸ್ ದ ಕ್ವಾಂಟಿಟಿ ಆಫ್ ಡಿಮಾಂಡ್ ಕ್ಯಾನ್ ಬಿ ಚೇಂಜ್ ಇನ್ ದಿ ಕ್ವಾಂಟಿಟಿ ಆಫ್ ದಿ ಡಿಮಾಂಡ್, ಇಟ್ ಈಸ್ ಲೆಸ್ ಚೇಂಜ್ ಇನ್ ದಿ ಪ್ರೈಸಸ್. ಇಲ್ಲಿ ಯಾವ ರೀತಿಯಾಗಿ ಬೇಡಿಕೆಯಲ್ಲಿ ಬದಲಾವಣೆ ಆಗಿದೆ ಅದರಷ್ಟು ಕೂಡ ಏನಾಗಿಲ್ಲ ಅಂದರೆ ಅಲ್ಲಿ ಬೆಲೆಯಲ್ಲಿ ಕೂಡ ಬದಲಾವಣೆ ಆಗಿಲ್ಲ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಯಾವ ರೀತಿಯಾಗಿ ಇಲ್ಲಿ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತದೆ ಅಷ್ಟೇ ಪ್ರಮಾಣದಲ್ಲಿ ಕೂಡ ಬೆಲೆಯಲ್ಲಿ ಬದಲಾವಣೆ ಆಗೋದಿಲ್ಲ. ಆದರೆ ಬೇಡಿಕೆಯಲ್ಲಿ ಬದಲಾವಣೆ ಅಂತ ಬೆಲೆಯಲ್ಲಿ ಕೂಡ ಬದಲಾವಣೆ ಆಗ್ತಾ ಇರ್ತದೆ. If suppose elasticity demand, now we can find out 0.5. Suppose if the elasticity of demand is the more than 1, the demand for good is the elastic at a price. If the how elastic demand is the how many percentage change in the quantity demanded due to the that amount of percentage of the changes in the prices, it is said to be elasticity is equal to 1. ಯಾವಾಗ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಒಂದು ಆಗಿರ್ತದೆ ಅಂದರೆ ಯಾವಾಗ
ಮಾರುಕಟ್ಟೆ ಬೆಲೆ ಬೇಡಿಕೆ ಬದಲಾವಣೆಗಿಂತ ಬೇಡಿಕೆ ಪ್ರಮಾಣದ ಶೇಕಡಾವಾರು ಬದಲಾವಣೆ ಅಧಿಕವಾಗಿರುತ್ತೆ. ವೆನ್ ವಾಸ್ ದಿ ಡಿಮಾಂಡ್ ಫಾರ್ ದಿ goods can changes more compared to the prices percentage, it is said to be a elasticity is equal to 1. ಯಾವಾಗ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಹೆಚ್ಚಿರ್ತದೆ ಅವಾಗ ನಾವು ತಿಳ್ಕೋಬೇಕು ಇಲ್ಲಿ ಮಾರುಕಟ್ಟೆ ಬೆಲೆ ಶೇಕಡಾವಾರು ಬದಲಾವಣೆಗಿಂತ ಬೇಡಿಕೆ ಪ್ರಮಾಣದ ಶೇಕಡಾವಾರು ಬದಲಾವಣೆ ಅಧಿಕ ಇರ್ತದೆ. ಕಂಪೇರ್ ಟು ದಿ ಪ್ರೈಸ್ ಚೇಂಜಸ್, ಇಫ್ ದ ಡಿಮಾಂಡ್ changes can be more, that time elasticity of demand is equal to more than 1. ಯಾವಾಗ ಒಂದು ಬೇಡಿಕೆಯ ಒಂದು ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಹೆಚ್ಚಿಗೆ ಇರ್ತದೆ ಅವಾಗ ಏನಾಗ್ತದೆ ಅಂದರೆ ಬೆಲೆಗಳಲ್ಲಿ ಏನಾಗ್ತದೆ ಬದಲಾವಣೆ ಆಗ್ತದೆ. ಆದರೆ ಬೇಡಿಕೆಯಲ್ಲಿ ಏನಾಗ್ತದೆ ಹೆಚ್ಚಿನ ರೀತಿಯಲ್ಲಿ ಕೂಡ ಏನು ಮಾಡ್ತದೆ ಬದಲಾವಣೆ ಆಗ್ತಾ ಇರ್ತದೆ.